ಇವತ್ತು ಬಿಡದಿ ರೈತ ಹೋರಾಟ ಒಂದು ರೀತಿಯಾದಂತಹ ಆರ್ಥನಾದಕ್ಕೆ ಮುಗಿಲು ಮುಡ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾರಾಯಣ ಅವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ಬಿಡದಿ ಹೋರಾಟ ಏನ್ ನಡೀತಾ ಇದೆಯಲ್ಲ, ಈ ಹೋರಾಟದ ಬಗ್ಗೆ ನಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂದರೆ, ಪ್ರಜಾಪ್ರಭುತ್ವದ ರೈತರ ಮೇಲಿನ ಸ್ವತಂತ್ರವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಮತ್ತೆ ಸಂವಿಧಾನದ ಆಶಯದಲ್ಲಿ ಏನು ಹೇಳುತ್ತೆ, ರೈತರಿಗೆ ಯಾವುದೇ ರೀತಿಯ ಸಹಕಾರವನ್ನು ದುರಾಡಳಿತವನ್ನು ಮಾಡಬಾರದು. ಅದು ಆಗಿನ ಕಾಲದಲ್ಲಿ ಈ ರಾಜ್ಯವನ್ನು ಆಳಿದಂತ ಸಂವಿಧಾನ ಬರುವ ಮೊದಲು ಕೂಡ ನಮಗೆ ಮಹಿಳೆಯರಿಗೆ ಮುಖ್ಯವಾದಂತ ಪ್ರಾಧಾನ್ಯವನ್ನು ಕೊಡ್ತಿದ್ದು. ಹಂಗಾಗಿ ಕೆಆರ್ಎಸ್ ಅಂತ ಡ್ಯಾಮ್ಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಕಟ್ಟಿ ರೈತರ ಕ್ಷೇಮ ಅಭಿವೃದ್ಧಿಯನ್ನ ಕಂಡುಕೊಂಡಿದ್ದಾರೆ. ಅದನ್ನ ಹೋಗಲಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ದುರುದ್ದೇಶ ಯಾವ ಟೌನ್ಶಿಪ್ ನ ಕಟ್ತಾರೆ ಆ ಟೌನ್ಶಿಪ್ಗೆ ಅನ್ನವನ್ನ ಒದಗಿಸ್ಬೇಕಂತವ್ರು ಅನ್ನದಾತರು. ಅನ್ನವನ್ನ ಒದಗಿಸ್ಬೇಕಂದ್ರೆ ಭೂಮಿ ಮತ್ತು ನೀರು, ಗಾಳಿ ಬೆಳಕು ಬಹಳ ಮುಖ್ಯ. ಸಿಟಿಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಈಗಾಗಲೇ 1,40,00,000 ಜನರಿಗೆ ಕನಿಷ್ಠ 750 ಲೋಡ್ ಅಕ್ಕಿ ಪ್ರತಿದಿನ ಬೇಕು. ಅದು ಈ ರೈತರ ಬೆವರಿನ ಹನಿಯಿಂದಲೇ ಬೇಕಾಗಿರೋದು. ನೀರು, ಬೆಳಕು, ಗಾಳಿ, ರೈತ ಮಹಿಳೆ, ರೈತರ ಮಕ್ಕಳ ಶ್ರಮದಿಂದಲೇ ಮಾಡ್ತಕ್ಕಂಥದ್ದು. ಇನ್ನಿಷ್ಟು ಕಂಪನಿಗಳು, ಐಟಿ ಬಿಟಿ ಕಂಪನಿಗಳು, ಎಐಗಳು, ಎಷ್ಟೇ ಅಮೆರಿಕ ಅಂತ ಕಂಪನಿಗಳು ಎಷ್ಟೇ ತಯಾರು ಮಾಡಿದ್ರು, ಇಂಡಿಯಾಕ್ಕೆ ಅದನ್ನು ಅಳವಡಿಸಿದ್ರು, ಒಂದು ಟೊಮಾಟೋನ್ನು ಜೆರಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ರೈತನ ಉತ್ಪನ್ನವನ್ನ ಇನ್ನಷ್ಟು ಕಂಪನಿಗಳು, ಟೆಕ್ನಾಲಜಿಗಳು ಬಂದ್ರು ಹಸಿಮೆಣಸಿನ ಟೊಮಾಟೋನ ಜೆರಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಕಾಯಕವನ್ನ ಮಾಡ್ತಾ ಇರ್ತಕ್ಕಂಥ ರೈತರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇರೋದು ಖಂಡನೀಯ. ರಾಜ್ಯ ಸರ್ಕಾರದ ಮೊದಲನೇ ಮುಖ್ಯಮಂತ್ರಿಯಾಗಿ ರೈತರು ಕಂಡಂತ ಕನಸು, ನಮ್ಮವರು ಒಕ್ಕಲಿಗರು ಏನಾದ್ರೂ ಮಾಡ್ತಾರೆ ರೈತರು ಪರವಾಗಿ ಅನ್ಕೊಂಡ್ರು, ಆದ್ರೂ ರೈತರ ಬುಡಕ್ಕೆ ಬೆಂಕಿ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಮುಂದಿನ ಚುನಾವಣೆಗಳಲ್ಲಿ ಮತ ಬದಲಾವಣೆ ಆಗುತ್ತೆ. ರೈತರು, ಮಹಿಳೆಯರು, ಕೂಲಿ ಕಾರ್ಮಿಕರು, ದಲಿತರು ಈ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಜನ ಆಂದೋಲನವಾಗುತ್ತೆ. ಕೂಡಲೇ ರೈತರ ಜಮೀನನ್ನ ಕಸಿಯುವಂತದನ್ನ ಬಿಡಬೇಕು. ರೈತರಿಗೆ ನೀರಾವರಿ ಯೋಜನೆಗಳನ್ನ ಮಾಡಬೇಕು. ಹೆಚ್ಚು ನೀರು ಉಳಿಸುವಂತ ಕೆಲಸವನ್ನ ಮಾಡಬೇಕು. ರೈತರ ಬೆಳೆಗಳಿಗೆ ಮುಖ್ಯವಾಗಿ ಬೆಲೆಗಳನ್ನ ನಿಗದಿ ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹಣ್ಣು, ಹೂವು, ತರಕಾರಿಗಳಿಗೆ ಮೌಲ್ಯಮಾಪನವನ್ನು ಮಾಡಬೇಕು. ಎಂಎಸ್ಪಿ ತೀರ್ಮಾನವನ್ನು ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ದಿನ ಕೆಲಸಕ್ಕೆ ಸೇರಿದ 28,000, 36,000 ಯಾವ ರೀತಿಯಲ್ಲಿ ಸಂಬಳವನ್ನು ನಿಗದಿ ಮಾಡ್ತಾರೆ, ಆ ರೀತಿಯಲ್ಲಿ ರೈತರ ಬೆಳೆಗಳಿಗೆ ಪ್ರತಿನಿತ್ಯ 2026-27ನೇ ಸಾಲಿಗೆ ಬೆಂಡೆಕಾಯಿಗೆ 20 ರೂಪಾಯಿ, ಈರುಳ್ಳಿಗೆ 50 ರೂಪಾಯಿ, ಬೆಳ್ಳುಳ್ಳಿಗೆ 50 ರೂಪಾಯಿ, ಈ ರೀತಿಯಲ್ಲಿ ಬೆಲೆ ನಿಗದಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ರೈತರ ಬದುಕು ಹಸನಾಗುವುದಿಲ್ಲ. ಮಾವಿನ ಹಣ್ಣು ಈ ಸಾರಿ ಬೀದಿಯಲ್ಲಿ ಬಿಸಾಕಿದ್ದಾರೆ, ಟೊಮಾಟೊ ಬೀದಿಯಲ್ಲಿ ಬಿಸಾಕಿದ್ದಾರೆ. ಒಂದ್ಸರಿ 100 ರೂಪಾಯಿ ಇರುತ್ತೆ, ಒಂದ್ಸರಿ 200 ರೂಪಾಯಿ ಇರುತ್ತೆ, ದಿನಗಳಲ್ಲಿ 5 ರೂಪಾಯಿ ಬರುತ್ತೆ. ನಿರ್ದಿಷ್ಟವಾದಂತಹ ಬದುಕನ್ನು ರೈತರ ಮಕ್ಕಳು, ಮಹಿಳೆಯರು ಕಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮುಖ್ಯವಾಹಿನಿಗೆ ಬಂದು ಸಮ ಪ್ರಮಾಣದಲ್ಲಿ ಸರಿಸಮರಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೂ ಆಗ್ತಾ ಇಲ್ಲ. ಎಲ್ಲ ಕೆಲಸದಲ್ಲಿರೋರ ಸಂಬಳಗಾರರ ಮಕ್ಕಳೇ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಮೆಡಿಕಲ್ ಸೀಟ್ ಸಿಗ್ತಾ ಇರೋದು ಡಾಕ್ಟರ್ ಮಕ್ಕಳಿಗೆ ಹೊರತಾಗಿ, ಇಂಜಿನಿಯರ್ ಮಕ್ಕಳಿಗೆ ಸಿಗ್ತಾ ಇರೋದು ಇಂಜಿನಿಯರ್ ಹೊರತಾಗಿ, ಕೂಲಿ ಕಾರ್ಮಿಕರ, ದಲಿತರ ಮಕ್ಕಳಿಗೆ ಯಾವುದೇ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ವಿಫಲವಾಗುತ್ತವೆ. ಜೊತೆಗೆ ನಮ್ಮ ಮಣ್ಣು, ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಜನ ಆಂದೋಲನ ಆಗುತ್ತೆ. ಕೂಡಲೇ ಗುಡಮಾರನಹಳ್ಳಿಯ ಒಂದು ಏನೋ ವಿಮ್ಸ್ ಆಸ್ಪತ್ರೆ ಕಟ್ತೀನಿ ಅಂತ ಹೋಗಿದ್ದಾರೆ. ಆ ಜಮೀನು ಕೂಡ ರೈತರಿಂದ ಕಸಿಬಾರದು. ಸಂವಿಧಾನ ಹೇಳ್ತದೆ, ಯಾವುದು ವೆಟ್ಲ್ಯಾಂಡ್ ಇರ್ತದೆ, ಫಲವತ್ತಾದ ಭೂಮಿ ಇರ್ತದೆ, ಆ ಭೂಮಿಯನ್ನು ಕಸಿಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಜನರಿಗೆ ಉದ್ಯೋಗ ಇಲ್ಲ. ಈ ಎಲ್ಲ ಕಾರ್ಖಾನೆಗಳು 18 ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕಾಗ್ತದೆ. ಯಾಕೆ ಅಂದ್ರೆ ಅಲ್ಲಿ ಜನರು ಹಿಂದುಳಿದಿದ್ದಾರೆ, ಸ್ವತಂತ್ರನೇ ಬಂದಿಲ್ಲ. ಅಲ್ಲಿಗೆ ನಿಜವಾಗ್ಲೂ ಪ್ರಜ್ಞಾವಂತ ಶಾಸನ ಸಭೆಯಲ್ಲಿ ಯಾರು ಇದ್ರೆ ಆ ಎಲ್ಲ ಸೆಷನ್ ತಗೊಂಡೋಗಿ ಉತ್ತರ ಕರ್ನಾಟಕದಲ್ಲಿ ಸೆಷನ್ ಮಾಡಬೇಕು. ಅಲ್ಲಿಯ ಜನರ ಕ್ಷೇಮಾಭಿವೃದ್ಧಿನ ಕಾಪಾಡಬೇಕು. ಅಲ್ಲಿ ಇನ್ನೂ ಮುಗ್ಗುಲ ಹೆಚ್ಚಿನ ತಿಂತಾ ಇದ್ದಾರೆ. ಅನ್ನಕ್ಕೆ ಬರ ಇದೆ, ನೀರಿಗೆ ಬರ ಇದೆ, ಬಟ್ಟೆಗೆ ಬರ ಇದೆ. ಉತ್ತರ ಕರ್ನಾಟಕದ ಜನರ ಬದುಕನ್ನು ಹಸು ಮಾಡಬೇಕು ಅಂದ್ರೆ ಎಲ್ಲ ಉದ್ಯೋಗಗಳನ್ನ, ಇಂಡಸ್ಟ್ರಿಗಳನ್ನ ಉತ್ತರ ಕರ್ನಾಟಕಕ್ಕೆ ತಗೊಂಡೋಗಬೇಕು. ಇಲ್ಲಿಯ ಫಲವತ್ತಾದ ಭೂಮಿಯನ್ನ ಕೆಳಗಾಡುವ ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯ ರೈತರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಜಮೀನುಗಳು ಫಲವತ್ತಾದ ಜಮೀನನ್ನ ಗಮನಿಸ್ತಾ ಇದೆ ಸರ್ಕಾರ.
ಅದ್ರ ಬಗ್ಗೆ ಮಾತಾಡೋಣ. ಹಳ್ಳಿಯ ಜಮೀನು ದೇಶದಲ್ಲಿ ಕೂಡ ಎರಡೆರಡು ಬೆಳೆಯನ್ನ ಬೆಳೆಯುವಂತ ಜಮೀನು ಅದು. ನಿಜವಾಗ್ಲೂ ಏರೇ ಇಳಿಯಲ್ಲ ಅಲ್ಲಿ. ಏನಂದ್ರೆ ಏರ್ ಇಳಿಯಲ್ಲ ಅಂದ್ರೆ ಎರೆ ಭೂಮಿ ಅಂತ ಹೇಳೋದು. ಆ ಭೂಮಿನಲ್ಲಿ ಪಿಲ್ಲರ್ ಹಾಕಲಿಕ್ಕೆ ಇವ್ರಿಗೆ ಲಕ್ಷಾಂತರ ರೂಪಾಯಿ ಹೆಚ್ಚುವರಿಯಾಗಿ ಖರ್ಚಾಗುತ್ತೆ. ಹಂಗಾಗಿ ಇವರು ಆ ಭೂಮಿಯನ್ನ ಕಬಳ ಮಾಡಬಾರ್ದು. ಗೋಮಾಳಗಳು, ಡ್ರೈ ಲ್ಯಾಂಡ್ಗಳು, ಯಾವುದೇ ಚೌಡ ಮಣ್ಣು ಇರ್ತದಲ್ಲ, ಎಲ್ಲಿ ಬೆಳೆ ಮಾಡಲ್ಲ ಅಂತ ಭೂಮಿಗಳನ್ನ ಹುಡುಕಿ ಸರ್ಕಾರಿ ಭೂಮಿಗಳನ್ನೇ ಸರ್ಕಾರದ ಸವಲತ್ತು ಕೊಡುವಂತ ಕಟ್ಟಡಗಳನ್ನ ಕಟ್ಟಬೇಕು ಹೊರತಾಗಿ ರೈತರ ಸಮಾಧಿಗಳ ಸೌಧವನ್ನು ಕಟ್ಟತಕ್ಕಂಥದ್ದು ಇದಕ್ಕೂ ರಾಜ್ಯ ಸರ್ಕಾರದ ಜಿಲ್ಲಾಡಳಿತದ ವೈಫಲ್ಯ ಹೊರತಾಗಿ ಪೊಲೀಸ್ ಇಲಾಖೆ ಮುಖಂಡರ ಚಳುವಳಿಯನ್ನ ದಮನ ಮಾಡತಕ್ಕಂಥದ್ದು ನಿಜವಾಗಿ ಮುಂದಿನ ಚಳುವಳಿಗಳು ಉಗ್ರವಾದಂತ ಪರಿಣಾಮವನ್ನು ಬೀರುತ್ತದೆ. ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಪ್ಪು ಮಾಡುವ ತೋರಿಸುವ ಮುಖಾಂತರ ಸ್ವತಂತ್ರ ದಿನಾಚರಣೆಯನ್ನು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ನಾರಾಯಣ ಅವರ ರೈತ ಹೋರಾಟಗಾರ, ಎಸ್ಪೆಷಲಿ ಪ್ರೊಫೆಸರ್ ನಂಜುಂಡಸ್ವಾಮಿ